ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ಹಸು ಸಾಕಾಣಿಕೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಯಾಕೆಂದರೆ ಒಂದು ಹಸು ಯಾಕೆ ಅಂತ ಹೇಳಿದ್ರೆ ಕಡಿಮೆ ಹಣದಲ್ಲಿ ನಾವು ಹೇಗೆ ಆರಂಭಿಸಬಹುದು ಮತ್ತು ಎಷ್ಟು ಲಾಭ ಬರುತ್ತದೆ, ಈ ಎಲ್ಲ ವಿಷಯಗಳನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಈ ವಿಡಿಯೋವನ್ನು ಕೂಡ ಕೊನೆವರೆಗೂ ನೋಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾಕೆ ಅಂತ ಹೇಳಿದ್ರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋನೂ ಕೂಡ ನಿಮಗೆ ಫುಲ್ಲು ಇನ್ಫಾರ್ಮೇಟಿಕ್ ಆಗಿರುತ್ತದೆ. ನಾನು ಯಾಕಪ್ಪ ಒಂದು ಹಸುನ ಸಾಕಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಹಸಿಗೆ ಎಷ್ಟೆಷ್ಟು ಬಡ್ಜೆಟ್ ಆಗುತ್ತೆ, ಏನೆಲ್ಲ ಖರ್ಚು ಬರುತ್ತೆ ಅಂತ ಹೇಳಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಅದು ನೀವು ಎರಡು ಮಾಡೋದಾದ್ರೂ ಡಬಲ್ ಮಾಡ್ಕೊಬೋದು, ನೀವು ಎಷ್ಟಾದರೂ ಮಾಡ್ಬೋದು. ಬಟ್ ಏನಪ್ಪ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು ಒಂದು ಹಸುವನ್ನು ಹೇಗೆ ಸಾಕಿ ನಿರ್ವಹಣೆ ಮಾಡ್ಬೋದು ಅಂತ ಹೇಳಿ. ಒಂದು ಹಸು ಸಾಕಾಣಿಕೆಯಲ್ಲಿ ನಿಮಗೆ ಉತ್ತಮವಾದಂತಹ ಆದಾಯದ ಮಾರ್ಗ ಕೂಡ ದೊರೆಯುತ್ತದೆ. ಯಾಕೆ ಅಂತ ಹೇಳಿದ್ರೆ ನೀವು ಜಮೀನು ಕೆಲಸ ಮಾಡ್ತಾ ಇದ್ದಾಗ ಸೈಡಲ್ಲಿ ಅಲ್ಲಿ ಇಲ್ಲಿ ಕಟ್ಕೊಂಡೋ ಇಲ್ಲ ಅಂತ ಹೇಳಿದ್ರೆ ಒಂದು ಶೆಡ್ಡಲ್ಲೋ ಬಿಟ್ಟು ಒಂದು ಸ್ವಲ್ಪ ಹುಲ್ಲೇನಾದ್ರು ತಗೊಂಬಂದು ಹಾಕಿದ್ರೆ ಸಾಕು, ಅದರ ಜೀವನ ಅದರದ್ದು ಏನಪ್ಪ ಅಂತ ಹೇಳಿದ್ರೆ ಫುಡ್ಡಿಂದ ಅವತ್ತಿನ ಮುಗಿಯುತ್ತೆ. ಹಾಲಿನಂತೆ ಹಾಲು ಮನೆಗೆ ಆಗುತ್ತದೆ. ಇನ್ನು ಹಾಲು ಮಾರಾಟ ಮಾಡೋದ್ರಿಂದ ದಿನನಿತ್ಯ ಕೂಡ ಹಣ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ದಿನ ಬೆಳಿಗ್ಗೆನೂ ಹಾಲು ಕರಿಬೋದು, ಸಾಯಂಕಾಲನೂ ಕೂಡ ಹಾಲು ಕರಿಬೋದು. ಇನ್ನು ಕೃಷಿ ಮಾಡುವವರಿಗೆ ಇದು ಹೆಚ್ಚು ಉಪಯೋಗ ಕೂಡ ಆಗುತ್ತದೆ. ಯಾಕೆಂದರೆ ಕಡಿಮೆ ಜಾಗದಲ್ಲಿಯೇ ನೀವು ಆರಂಭಿಸ್ಬೋದು. ನನಗೆ 10 ಎಕರೆ ಇರಬೇಕು, 5 ಎಕರೆ ಇರಬೇಕು ಅಂತ ಏನೂ ಇರೋದಿಲ್ಲ. ಜಸ್ಟ್ ನೀವು ಒಂದು 5 ಗುಂಟೆ ಇಟ್ಕೊಂಡಿದ್ರು ಸಾಕು, ನೀವು ಇದರಲ್ಲಿ ಆರಂಭಿಸ್ಬೋದು ವೀಕ್ಷಕರೇ. ಇನ್ನು ಎರಡನೇದು ಬಂದು ಯಾವ್ಯಾವ ಹಸು ನಾವು ಆಯ್ಕೆ ಮಾಡ್ಕೊಬೇಕು ತಗೊಬೇಕಾದ್ರೆ ಅಂತ ಹೇಳಿದ್ರೆ, ಇನ್ನೇನು ನಿಮಗೆ ಗೊತ್ತಿರುತ್ತೆ ವೀಕ್ಷಕರೇ. ಹಳ್ಳಿಲಿ ಇದ್ದಂಥ ಜನಗಳಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಕೆಲವೊಂದು ನಾನು ಹೇಳ್ತೀನಿ ಕೇಳಿ. ಒಂದನೇದು ಇಲ್ಲ ಜರ್ಸಿ ಅಂತ ಬರುತ್ತೆ, ಇನ್ನೊಂದು HF ಹಸು ಅಂತ ಬರುತ್ತೆ. ನೀವು ಯಾವ್ದು ಆಯ್ಕೆ ಮಾಡ್ಕೊಬೇಕು ಅಂತ ಹೇಳಿ ನೀವು ಡಿಸೈಡ್ ಮಾಡ್ಕೊಬೇಕು. ನನಗಿಂಥ ಹಸು ಬೇಕು ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಯಾವ್ದ್ಯಾವುದು ನಿಮಗೆ ಅನುಕೂಲ ಅಂತ ನಾನು ನಿಮಗೆ ಅದನ್ನು ಮುಂದಿನ ಹೇಳ್ತಾ ಹೋಗ್ತೀನಿ. ಬಟ್ ಏನಪ್ಪ ಅಂದರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಆಯ್ಕೆ ಮಾಡ್ಕೊಬೋದು. ಇನ್ನು ಮೊದಲನೇದು ಜರ್ಸಿ ಹಸು ಕಡಿಮೆ ಒಂದು ಏನಪ್ಪ ಅಂತ ಹೇಳಿದ್ರೆ ಕಡಿಮೆ ಒಂದು ಆಹಾರಕ್ಕೆ ಕೇಳುತ್ತೆ. ಕಡಿಮೆ ಆಹಾರದಲ್ಲಿ ಹೆಚ್ಚು ಹಾಲು ಕೊಡುತ್ತೆ. ಅಂದರೆ ಕಡಿಮೆ ಮೇವು ಜಾಸ್ತಿ ಹಾಲು ಕೂಡ ಕೊಡುತ್ತೆ. ಇನ್ನೊಂದೇನಪ್ಪ ಅಂದರೆ HF ಹಸು ಇದೆಯಲ್ಲ, ಅದು ಹೆಚ್ಚು ಹಾಲು ಕೊಡುತ್ತೆ ಮತ್ತು ಆದರೆ ಆಹಾರ ಅದಕ್ಕೆ ಹೆಚ್ಚು ಬೇಕು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಹಸು ಹೆಚ್ಚು ಹಾಲು ಕೊಡುತ್ತೆ ಆದರೆ ಆಹಾರ ಹೆಚ್ಚು ಬೇಕು. ಜರ್ಸಿ ಹಸುಗೆ ಕಡಿಮೆ ಆಹಾರ ಇದ್ದರೆ ಸಾಕು, ಅದು ಹಾಲನ್ನು ಜಾಸ್ತಿ ಕೊಡುತ್ತೆ. ಇನ್ನು ಹಾಲು ಕೊಡುತ್ತಿರುವ ಹಸುಗಳನ್ನು ಮಾತ್ರ ಖರೀದಿ ಮಾಡಬೇಕು ಅಂತೇನಿಲ್ಲ. ಬಟ್ ನಿಮಗೆ ಯಾವ ಥರ ಅನುಕೂಲ ಬೇಕೋ ಆ ಥರ ಮಾಡ್ಕೊಂಡ್ರೆ ಸಾಕು. ಯಾಕೆಂತಂದರೆ ಹಾಲು ಕೊಡ್ತಾ ಇರೋ ಹಸುಗಳದ್ದು ಲೆಕ್ಕಾಚಾರ ನಾನು ನಿಮಗೆ ಹೇಳ್ತಾ ಇರೋದು ವೀಕ್ಷಕರೇ. ನೋಡಿ ನಿಮಗೆ ಅನುಕೂಲ ಯಾವ ಥರ ಇರುತ್ತೋ ಆ ಥರ ಮಾಡ್ಕೊಳ್ಳಿ. ಇನ್ನು ಮೂರನೇದು ಬಂದು ಶೆಡ್ ಹೆಂಗಿರ್ಬೇಕಂತಪ್ಪ ಅಂತ ಹೇಳಿದ್ರೆ, ಒಂದು ಹಸುಗೆ ನಾನು ಹೇಳ್ತಾ ಇರೋದು 40ರಿಂದ 50 ಅಡಿ ಜಾಗ ಬೇಕು ಒಂದು ಹಸುಗಳಿಗೆ. ಅಂದರೆ ನೀವು 2 ಹಸು ಸಾಕ್ತೀನಿ ಅಂತ ಹೇಳಿದ್ರೆ 100 ಚದರ ಅಡಿ ಬೇಕಾಗುತ್ತೆ. 100 ಅಲ್ಲ, 120 ಚದರ ಅಡಿ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವು ಆ ಕಡೆ ಈ ಕಡೆ ತಿರುಗಬೇಕು ಮತ್ತು ಇದು ಮಾಡಬೇಕು, ರೊಟೇಷನ್ ಆ ಕಡೆ ಈ ಕಡೆ ಹಿಂಗೆ ಕತ್ತೆಲ್ಲ ಆಡಿಸ್ತವೆ. ಹಂಗಾಗಿ ಸ್ವಲ್ಪ ಜಾಸ್ತಿ ಜಾಗ ಇರಲೇಬೇಕು. ಇನ್ನು ಶೆಡ್ಡು ವಿಚಾರಕ್ಕೆ ಬಂದರೆ, ನೀವು ಮೇಲ್ಗಡೆ ಒಂದು ಏನಪ್ಪ ಅಂದರೆ ಶೀಟ್ ಆದರೂ ಹಾಕ್ಬೋದು. ಇಲ್ಲಂತ ಹೇಳಿದ್ರೆ ಹಳ್ಳಿ ಕಡೆ ಎಲ್ಲ ಸ್ವಾಗೆಗಳು ಬರ್ತವೆ, ಸ್ವಾಗೆಗಳಾದರೂ ಹಾಕ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ಇವು ಬರ್ತವೆ, ಅಲ್ಲಿ ಹಳ್ಳಿ ಕಡೆ ಎಲ್ಲ ಹುಲ್ಲುಗಳೆಲ್ಲ ಹಾಕ್ತಾರೆ, ಅದನ್ನು ಬೇಕಾದ್ರೂ ಹಾಕೊಂಡು ನೀವು ಶೆಡ್ ಮಾಡ್ಬೋದು. ಇನ್ನು ಗಾಳಿ ಬೆಳಕು ಚೆನ್ನಾಗಿರ್ಬೇಕು ಹಸುಗಳಿಗೆ, ಗಾಳಿ ಚೆನ್ನಾಗಿ ಬರ್ತಿರ್ಬೇಕು, ಬೀಸ್ತಿರ್ಬೇಕು. ಇನ್ನು ನೆಲ ಸ್ವಲ್ಪ ಹೆಂಗಿರ್ಬೇಕಂತಪ್ಪ ಅಂತ ಹೇಳಿದ್ರೆ, ನೀವು ಶೆಡ್ ಮಾಡೋದ್ರ ಕೆಳಗಡೆ ಒಂದು ಸೈಡು ಸ್ಲೋಪ್ ಮಾಡಬೇಕು, ಡೌನಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದೇನಾದ್ರು ಗಂಜಲ ಏನಾದರೂ ಹಾಕಿದ್ರೆ ಇಲ್ಲಾಂದ್ರೆ ಬೆಳಿಗ್ಗೆ ಕ್ಲೀನ್ ಮಾಡಿದ್ರೆ ಸಲೀಸಾಗಿ ಹೊರಗಡೆ ಹೋಗ್ತಿರಂಗೆ ಒಂದು ಸ್ಲೋಪಾಗಿ ನೆಲ ಇದು ಮಾಡಿರಬೇಕು. ಹಂಗೆ ಮಾಡಿದರೆ ಮಾತ್ರ ಹಸುಗಳು ಚೆನ್ನಾಗೇ, ಅಂದರೆ ಏನು ಸ್ಮೆಲ್ ಇರೋದಿಲ್ಲ, ಚೆನ್ನಾಗಿರ್ತವೆ. ನೀರು ನಿಲ್ಲದಂತೆ ನೋಡ್ಕೊಳ್ಳೇಬೇಕು. ಇನ್ನೇನು ನಿಲ್ಲಲ್ಲ, ಸ್ಲಾಪ್ ಮಾಡಿದ್ರೆ ಹೋಗ್ತಾ ಇರುತ್ತೆ. ಹಂಗೆಲ್ಲ ಮಾಡ್ಕೊಂಡು ನೀವು ಶೆಡ್ಡು ಚೆನ್ನಾಗೇ ನಿರ್ವಹಣೆ ಮಾಡ್ಕೊಂಡ್ರೆ ಸಾಕು. ಇನ್ನು 4ನೇದು ಆಹಾರ. ಹಸುಗಳಿಗೆ ಇನ್ನೇನು ಯಾವ ಆಹಾರ ಕೊಡಬೇಕಂತ ಹೇಳಿ ಸಾಮಾನ್ಯ ಹಳ್ಳಿ ಜನಗಳಿಗೆ ಗೊತ್ತಿರುತ್ತೆ, ಆದರೂ ಸ್ವಲ್ಪ ನಾವು ತಿಳಿಸ್ಕೊಡ್ತೀವಿ. ಹಸುಗೆ ಹಸ್ರು ಹುಲ್ಲು ಬೇಕೇ ಬೇಕು. ಯಾಕೆ ಅಂತ ಹೇಳಿದ್ರೆ ಹಸ್ರು ಹುಲ್ಲು ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಒಂಥರ ಇದ್ದಿದ್ದಂಗೆ, ಅಮೃತ ಇದ್ದಂಗೆ ಹಸುಗಳಿಗೆ. ಅವು ಒಂದು 15 kg ಅಷ್ಟು ಒಂದು ಹಸುಗೆ ಬೇಕೇ ಬೇಕು. 15 kg ಅಷ್ಟು ಹುಲ್ಲು ಬೇಕು. ಇನ್ನು ಒಣಗಿರೋ ಹುಲ್ಲು ಒಂದು 4ರಿಂದ 5 kg ಬೇಕೇ ಬೇಕು. ಇನ್ನು ಕಾನ್ಸ್ಟೆಂಟ್ ಫೀಡ್ ಅಂತ ಹೇಳ್ತೀವಲ್ಲ, ಅದೊಂದು 3ರಿಂದ 4 kg ಕೊಡಿ ಡೈಲಿಯ. ಆಮೇಲೆ ಹೆಚ್ಚು ನೀರು ಕೊಡುವುದು ಭಾಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಹೆಚ್ಚು ನೀರು ಕೊಡೋದಷ್ಟು ಆರೋಗ್ಯವಾಗಿ ಹಸುಗಳಿರ್ತವೆ. ಇನ್ನು 5ನೇದು ಏನಪ್ಪ ಅಂತ ಹೇಳಿದ್ರೆ, ಅದು ಆರೋಗ್ಯ ಮತ್ತು ಕಾಳಜಿ ಹೇಗೆ ವಹಿಸ್ಬೇಕು ಅಂತೇಳಿ. ಪ್ರತಿ 6 ತಿಂಗಳಿಗೊಮ್ಮೆ ಒಂದು ಸತಿ ಏನಪ್ಪ ಅಂದರೆ ವ್ಯಾಕ್ಸಿನೇಷನ್ ನೀವು ಹಾಕ್ಸ್ಲೇಬೇಕು.
ವ್ಯಾಕ್ಸಿನೇಷನ್ ಹಾಕಿಸಿದಷ್ಟು ಹಸುಗಳಲ್ಲಿ ಏನು ಕಾಯಿಲೆ ಮತ್ತು ಸೋಂಕು ಆ ಥರ ಏನೂ ಬರೋಲ್ಲ. ಇನ್ನು ಹುಳುಗಳನ್ನು ನಿರ್ವಹಣೆ ಮಾಡಬೇಕು. ಯಾಕೆಂತೇಳಿದ್ರೆ ನೀವು ಸ್ವಚ್ಛವಾಗಿ ಸ್ನಾನ ಎಲ್ಲ ಮಾಡಿಸ್ಬೇಕು ಹಸುಗಳಿಗೆ. ಆಮೇಲೆ ಶೆಡ್ಡು ಸ್ವಚ್ಛವಾಗಿ ಇಡಬೇಕು. ಇನ್ನು ಡಾಕ್ಟ್ರು ಚೆಕಪ್ ಮಾಡಿಸ್ಲೇಬೇಕು. ಡಾಕ್ಟ್ರು ಇದ್ರೇ ಹಸುಗಳು ಚೆನ್ನಾಗಿ ಮೇಂಟೈನ್ ಆಗೋದು. ಯಾಕೆಂತೇಳಿದ್ರೆ ಮಾಮೂಲಿ ಜನಗಳಿಗೆ ಅಷ್ಟೊಂದು ಗೊತ್ತಾಗಲ್ಲ ಹಸುಗಳಲ್ಲಿ ಏನಿದೆ ಏನಿಲ್ಲ ಅಂತೇಳಿ. ಹಂಗಿದ್ರೆ ಮಾತ್ರ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಹಸುಗಳು ಲಾಭ ಮತ್ತು ಆದಾಯವನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ. ಒಂದು ಹಸು 8ರಿಂದ ಒಂದು 15 ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳಿದ್ರೆ ಸಾಕು. ಒಂದು ಹಸು 8ರಿಂದ 15 ಲೀಟ್ರ್ ಕೊಟ್ಟರೆ ಸಾಕು. ಯಾಕೆಂತ ಹೇಳಿದ್ರೆ ರೈತರು ಬೇರೆ ಕೆಲಸ ಮಾಡ್ಕೊತ ಇರ್ತಾರೆ. ಅದ್ರ ಜೊತೆಗೆ ಇದಕ್ಕೆ ಸ್ವಲ್ಪ ಮೇವು ಬೆಳಗ್ಗೆ ಟೈಮು ಇಲ್ಲ ಸಾಯಂಕಾಲ ಟೈಮು ಮೇವು ಹಾಕಿದ್ರೆ ಸಾಕು. ಅದ್ರ ನಿರ್ವಹಣೆ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಇನ್ನು 1 ಲೀಟ್ರ್ ಬೆಲೆ ನಿಮ್ಗೆ ಗೊತ್ತಿದೆ 35ರಿಂದ 40 ರೂಪಾಯಿ ಐತೆ ಅಂತ ಹೇಳಿದ್ರೆ ನೀವು ಒಂದು ದಿವಸಕ್ಕೆ 300 ರೂಪಾಯಿಂದ 500 ರೂಪಾಯಿ ತನಕ ನೀವು ಆದಾಯ ಗಳಿಸ್ಬೋದು. ಸೈಡ್ ಬಿಸ್ನೆಸ್ ಇದ್ದಂಗೆ ಇದು. ತಿಂಗಳಿಗೆ ಒಂದು ಹಸುಗೆ ಏನಿಲ್ಲ ಅಂತ ಹೇಳಿದ್ರು 10,000 ರೂಪಾಯಿ ಲಾಭ ಉಳಿಯುತ್ತೆ. ನೀವು ಒಂದು 2-3 ಹಸು ಮಾಡ್ಕೊಂಡ್ರೆ ಸಾಕು. ಇದರಿಂದ ನೀವು ತುಂಬ ಆದಾಯ ಗಳಿಸ್ಬೋದು. ಯಾಕೆಂದರೆ ನಾನು ಜಸ್ಟ್ ಒಂದು ಹಸುಗೆ ಮಾತ್ರ ಹೇಳ್ತಾ ಇರೋದು. ಒಂದು 3-4 ಹಸು ಮಾಡ್ಕೊಂಡ್ರೆ ಒಂದು ಹಸುಗೆ 10,000 ರೂಪಾಯಿ ಅಂತ ಹೇಳಿದ್ರು 4 ಹಸುವಿಂದ 40,000 ರೂಪಾಯಿ ಖರ್ಚೆಲ್ಲ ಕಳೆದು ಆರಾಮಾಗಿ ಉಳಿಸ್ಬೋದು. ಇದು ಏಕೆಂತ ಹೇಳಿದ್ರೆ ಹಾಲಿನ ರೇಟ್ ಇವತ್ತು ಹಂಗಿದೆ. ಒಂದು ದಿವಸಕ್ಕೆ ಒಂದು ಹಸುವಿಂದ 300ರಿಂದ 500 ರೂಪಾಯಿ ಬಂದರೆ ಸಾಕಲ್ಲ. ಒಂದು ದಿವಸಕ್ಕೆ ಒಂದು ಕೂಲಿಗೆ ಹೋದರೂ 500 ರೂಪಾಯಿ ಸಂಬಳ ಅಷ್ಟೇ. ಜಸ್ಟ್ ಸೈಡಲ್ಲಿ ಒಂದು ಬೆಳಿಗ್ಗೆ ಒಂದು ಹುಲ್ಲು ಸಾಯಂಕಾಲ ಒಂದು ಹುಲ್ಲು ಹಾಕೊಂಡ್ರೆ ಸಾಕು. ನಿಮಗೆ ತಿಂಗಳಿಗೆ ಒಂದು 10,000 ರೂಪಾಯಿ ಹೆಂಗಿಲ್ಲ ಅಂದರೂ ಕೂಡ ನಿಮಗೆ ಲಾಭ ಬಂದೇ ಬರುತ್ತೆ. ಆ ಥರ ಒಂದು ಹಸುವಲ್ಲಿರುವಂತಹ ಒಂದು ಆದಾಯ ಕೂಡ ಅಂತ ನಾವು ಹೇಳ್ಬೋದು. 7ನೇದು ಏನಪ್ಪ ಅಂತ ಹೇಳಿದ್ರೆ, ನೀವು ಹಸುವನ್ನು ಸಾಕ್ತೀರಾ ಓಕೆ. ಹಸುಗಳನ್ನ ಯಾವ ರೀತಿಯಾಗಿ ಯಾವುದು ಪರ್ಚೇಸ್ ಮಾಡಬೇಕು ಅಂತೇಳಿ ನೀವು ಯೋಚನೆ ಮಾಡಬೇಕು. ಒಂದು ಉತ್ತಮವಾದಂಥ ಹಸು ಖರೀದಿ ಮಾಡಬೇಕಂದ್ರೆ ನೀವು ನೋಡಿದ್ದೀರ ಈಗ ಹಿಂದೆ ನಾನು ಹೇಳಿದೆ HF ಇಲ್ಲ ಅಂತ ಹೇಳಿದ್ರೆ ಜರ್ಸಿ, ಎರಡರಲ್ಲಿ ಯಾವುದನ್ನು ನೀವು ಖರೀದಿ ಮಾಡ್ಕೊಬೇಕು, ಯಾವ್ದು ಖರೀದಿ ಮಾಡ್ಕೊಬಾರ್ದು ಅಂತೇಳಿ ಅದು ನೀವು ಡಿಸೈಡ್ ಮಾಡ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಜಾಗ ಕಡಿಮೆ ಅಂತ ಹೇಳಿದ್ರೆ ಕಡಿಮೆ ಹುಲ್ಲು ಸಿಗುತ್ತೋ ಇಲ್ಲ ಜಾಸ್ತಿ ಹುಲ್ಲು ಸಿಗುತ್ತೋ, ಇಲ್ಲ ನಾವು ಆಹಾರ ಜಾಸ್ತಿ ಕೊಡ್ಬೋದು ಕಡಿಮೆ ಕೊಡ್ಬೋದು, ಅದು ನೀವು ಡಿಸೈಡ್ ಮಾಡ್ಕೊಂಡು ಇದು ಮಾಡಬೇಕು. ಆವಾಗ ಮಾತ್ರ ಅದು ಸರಿಯಾಗುತ್ತೆ. ಇನ್ನು ಹಾಲು ಮಾರಾಟಕ್ಕೆ ಇದು ಒಳ್ಳೆಯ ಮಾರ್ಕೆಟ್ ಕೂಡ. ಇನ್ನು ಹುಡುಕಿ ಒಳ್ಳೆಯ ಮಾರ್ಕೆಟಲ್ಲಿ ನೀವು ಹಾಲನ್ನು ಮಾರ್ಬೋದು. ಇನ್ನು ಸ್ವಚ್ಛತೆ ವಿಚಾರಕ್ಕೆ ಬಂದರೆ ಅದು ನೀವು ಚೆನ್ನಾಗಿ ನೋಡ್ಕೊಳ್ಳೇಬೇಕು, ಸ್ವಚ್ಛತೆಯಾಗಿ ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಹಸುಗಳಿಗೆ ಸೋಂಕು ಮತ್ತು ಉಣ್ಣೆ ಅವು ಇವು ಬರ್ತವೆ. ಹಾಗಾಗಿ ಹಸುಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಈ ಮಾಹಿತಿ ಎಲ್ಲ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಏನಾದರೂ ಸರ್ಕಾರದಿಂದ ಸಬ್ಸಿಡಿ ಯೋಜನೆಗಳಿದೆಯಾ, ಯಾವ್ಯಾವ ಯೋಜನೆಗಳಿಗೆ ನೀವು ಅರ್ಜಿ ಹಾಕ್ಬೋದು, ಅರ್ಜಿ ಹಾಕ್ಬಿಟ್ಟು ಲೋನ್ ಮುಖಾಂತರ ನೀವು ಹಸುಗಳನ್ನು ತಗೊಬೋದು ಹೇಳ್ತೀನಿ ಆ ವಿಡಿಯೋನ. ಈ ವಿಡಿಯೋ ನಿಮಗೇನಾದ್ರು ಉಪಯೋಗವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆ ಅಂತ ಹೇಳಿದ್ರೆ ನಾವು ಇನ್ನಷ್ಟು ವೀಡಿಯೋಗಳು ಮಾಡ್ತಾನೆ ಇರ್ತೀವಿ. ನಿಮಗೆ ಇಷ್ಟ ಆದರೆ ನೋಡಿ, ಇಲ್ಲ ಅಂತ ಹೇಳಿದ್ರೆ ಬೇಡ. ಹಾಗೆ ಇನ್ನೂ ಫಾರ್ಮಿಂಗ್ ವೀಡಿಯೋಗಳನ್ನ ಮಾಡ್ತಾನೆ ಇರ್ತೀವಿ. ಇನ್ನೂ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.